ಹಾಗಾದರೆ ಇವತ್ತಿನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆಯಲ್ಲಿ ಅತಿಥಿ ಯಾರಿದ್ದಾರೆ ನೋಡೋಣ ಬನ್ನಿ. ವಿಸ್ತಾರ ನ್ಯೂಸ್ನ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನಕ್ಕೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇವತ್ತು ನಮ್ಮ ಅಭಿಯಾನಕ್ಕೆ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವಂತಹ ಕೋಲಾರದ ಶಶಿಕುಮಾರ್ ಅವರು ಕೈ ಜೋಡಿಸಿದ್ದಾರೆ. ಇಂದಿನ ನಮ್ಮ ಅತಿಥಿಯಾಗಿ ಅವರು ನೇರವಾದಂಥ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಧನ್ಯವಾದ. ನಾನು ಈ ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ತಾವು ಏನು ಕೆಲಸ ಮಾಡ್ತಾ ಇದ್ದೀರಿ, ಸರ್ಕಾರಿ ಶಾಲೆ ಕುರಿತಾಗಿ ಹೇಗೆ ಕಾಳಜಿಯನ್ನು ತೋರ್ತಾ ಇದ್ದೀರಿ ಅನ್ನುವಂಥ ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೀನಿ. ಆನಂತರ ನಿಮ್ಮ ಜೊತೆ ನಾನು ಈ ನಮ್ಮ ಅಭಿಯಾನದ ಕುರಿತು, ನಮ್ಮೂರು ಶಾಲೆ ನಮ್ಮೆಲ್ಲರ ಶಾಲೆ ಅಭಿಯಾನದ ಕುರಿತು ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಕೋಲಾರ ಜಿಲ್ಲೆ KGF ತಾಲೂಕಿನ ಪಿಚ್ಚಳ್ಳಿ ಗ್ರಾಮದವರು ಶಶಿಕುಮಾರ್ ಅವರು. IIT NAC ವಿದ್ಯಾಭ್ಯಾಸ ಮಾಡಿರುವ ಶಶಿಕುಮಾರ್ ಅವರು ಆಸ್ಟ್ರೇಲಿಯಾದಲ್ಲಿ ಮೆಕ್ಯಾನಿಕಲ್ ಟೆಕ್ನಿಷಿಯನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವರ್ಷಕ್ಕೊಮ್ಮೆ ತವರಿಗೆ ಬಂದಾಗ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. 10 ವರ್ಷಗಳಿಂದ ಸಮಾಜ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ಶಶಿಕುಮಾರ್ ಅವರು ಸರ್ಕಾರಿ ಶಾಲೆಯ ಬಡ ಮಕ್ಕಳ ಕಲಿಕೆಗೆ ನಿರಂತರ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. 10 ಶಾಲೆಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಪೀಠೋಪಕರಣ ಇರ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್, ನೋಟ್ಬುಕ್ಸ್, ಅಲ್ಮೆರಾ, ಪ್ರಾಜೆಕ್ಟು, ಟಿವಿ ಡೆಸ್ಕ್ಗಳು, ನಲಿಕಲಿ ಮಕ್ಕಳಿಗೆ ಬೇಕಾದಂತಹ ಆ ಉಪಕರಣಗಳು, ಟೇಬಲ್ಗಳನ್ನ, ಚೇರ್ಗಳನ್ನ ಇವನ್ನೆಲ್ಲವನ್ನು ಕೂಡ ನೀಡ್ತಾ ಇದ್ದಾರೆ. KGFನಿಂದ ಮಂಗಳೂರುವರೆಗೂ ಇವರ ಸೇವೆ ಸರ್ಕಾರಿ ಶಾಲೆಗಳಿಗೆ ಲಭ್ಯ ಆಗ್ತಾ ಇದೆ. ಇಂತಹ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಶಶಿಕುಮಾರ್ ಅವರು ನಮ್ಮ ಅಭಿಯಾನದ ಜೊತೆ ಕೈ ಜೋಡಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಇದರಿಂದಾಗಿ ನಮ್ಮ ಅಭಿಯಾನಕ್ಕೆ ವಿಶೇಷವಾಗಿ ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾದಂಥ ಮೆರುಗು, ಶಕ್ತಿ ಬಂದಿದೆ ಅಂತ ಹೇಳೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಶಿಕುಮಾರ್ ಸರ್, ನಾವು ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದು, ನಾವೇನು ಮಾಡ್ತೀವಿ, ಎಲ್ಲದೂ ಸರ್ಕಾರ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ಕೊಂಡಿರ್ತೀವಿ. ಆ ಸರ್ಕಾರ ನಾವು ನಿರೀಕ್ಷೆ ಮಾಡಿದ ಎಲ್ಲದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ.